ಉಡುಪಿ ಜಿಲ್ಲೆಯ ಹೆಬ್ರಿಯ ಸೀತಂಬೈಲುವಿನಲ್ಲಿ ನಕ್ಸಲ್ ಎನ್ಕೌಂಟರ್ ನಡೆದಿದೆ. ಸೋಮವಾರ ರಾತ್ರಿ ಎಎನ್ಎಫ್ ಹಾಗೂ ನಕ್ಸಲರ ನಡುವೆ ಗುಂಡಿನ ಕಾಳಗ ನಡೆದಿದೆ. ಇಲ್ಲಿ ಕಾರ್ಯಾಚರಣೆ ಮಾಡುವಂತಹ ವೇಳೆಯಲ್ಲಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಕಾರ್ಕಳ ಹೆಬ್ರಿ ಪರಿಸರದಲ್ಲಿ ಕೆಲ ದಿನಗಳಿಂದ ನಕ್ಸಲ್ ಓಡಾಟದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇತ್ತು. ಓಡಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಹಿನ್ನೆಲೆಯಲ್ಲಿ ಅಲ್ಲಿ ಕಾರ್ಯಾಚರಣೆಯನ್ನು ಬಿಗಿ ಮಾಡಿದ್ರು ಎಎನ್ಎಫ್ ಪಡೆ. ನಿನ್ನೆ ರಾತ್ರಿ ರೇಷನ್ ಸಂಗ್ರಹಕ್ಕೋಸ್ಕರವಾಗಿ ಸೀತಂಬೈಲಿಗೆ ಈ ತಂಡ ಬಂದಿತ್ತು. ಬೇಕಲ್ಲ, ದವಸ ಧಾನ್ಯ ಬೇಕಲ್ಲ ಅವ್ರಿಗೆ ಆಹಾರಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ಅಲ್ಲಿಗೆ ಬಂದಿದ್ದಾಗ ಏನು ಮಾಡಿದ್ದಾರೆ, ಎಎನ್ಎಫ್ ತಂಡ ಕಾರ್ಯಾಚರಣೆ ಶುರು ಮಾಡ್ತಾರೆ. 4 ಜನ ಕಾಡಲ್ಲಿ ಪರಾರಿಯಾಗಿಬಿಡ್ತಾರೆ. ಎಎನ್ಎಫ್ನಿಂದ ಇದೀಗ ಕಾರ್ಯಾಚರಣೆ ಕೂಡ ಈಗಲೂ ಮುಂದುವರಿತಾ ಇದೆ. ತಂಡದ ಸದಸ್ಯನೊಬ್ಬರಿಗೆ ಅನಾರೋಗ್ಯ ಇತ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ಔಷಧ ತರಬೇಕು ಕಾಡಲ್ಲಿ ಅಂಥೇಳಿ ವಿಕ್ರಮ್ ಗೌಡ ಬಂದಿದ್ದದ್ದು. 4 ತಂಡದ ಜೊತೆಗೆ ಸೀತಂಬೈಲಿಗೆ ಎಂಟ್ರಿ ಆಗಿದ್ದು ವಿಕ್ರಮ್ ಗೌಡ ಮತ್ತು ತಂಡ. ಸೀತಂಬೈಲು ಅರಣ್ಯ ವ್ಯಾಪ್ತಿಯ ಮನೆಗಳಲ್ಲಿ ನಾಟಿ ಮದ್ದಿಗೆ ಹುಡುಕಾಡ್ತಾ ಇದ್ರು. ಈ ಬಗ್ಗೆ ಮಾಹಿತಿ ಸಿಕ್ಕ ಕೂಡಲೇ ಎಎನ್ಎಫ್ ದಾಳಿ ಮಾಡಿ ಇದರಲ್ಲಿ ವಿಕ್ರಮ್ ಗೌಡ ಹತನಾಗಿದ್ದಾನೆ. ಹೇಗಿತ್ತು ಈ ಕಾರ್ಯಾಚರಣೆ ಅಂತ ಹೇಳಿದ್ರೆ, ಆಪರೇಷನ್ ಅಂತ ಹೇಳಿದ್ರೆ ನೋಡಿ, ಕಳೆದ ವಾರ ರಾಜು ಮತ್ತು ಲತಾ ಮುಂಡಗಾರು ಅನ್ನೋ ನಕ್ಸಲ್ ಪತ್ತೆ ಆಗ್ತಾರೆ. ಇವರು ಎಎನ್ಎಫ್ ಪೊಲೀಸರ ಕಡೆಯಿಂದ ತಪ್ಪಿಸ್ಕೊಂಡು ಹೋಗಿರ್ತಾರೆ. ಇಬ್ಬರು ನಕ್ಸಲರು ಇಲ್ಲಿ ಇಬ್ಬರನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚಬೇಕು ಅಂಥೇಳಿ ಪೊಲೀಸ್ ಮತ್ತು ಎಎನ್ಎಫ್ ಇಬ್ಬರು ಕೂಡ ಜಂಟಿಯಾಗಿ ಕೂಂಬಿಂಗನ್ನು ಶುರು ಮಾಡ್ತಾರೆ. ನವೆಂಬರ್ 11ನೇ ತಾರೀಕು ಸಂಜೆ ಯಮಗುಂಡಿ ಗ್ರಾಮಕ್ಕೆ ನಕ್ಸಲರು ಬರ್ತಾರೆ. ಯಮಗುಂಡಿ ಗ್ರಾಮ ಸೇರಿದಂತೆ ಹಲವು ಕಡೆಯಲ್ಲಿ ಇದೇ ಟೈಮಲ್ಲಿ ಕೂಂಬಿಂಗ್ ಕೂಡ ಜೋರಾಗುತ್ತೆ. ಗ್ರಾಮದ ಮನೆಯೊಂದರಲ್ಲಿ ಹುಡುಕಾಡಿದಾಗ ಒಂದು ಗನ್ ಸಿಗುತ್ತೆ. ಅಲ್ಲಿ ಕೂಂಬಿಂಗ್ ಇನ್ನೂ ತೀವ್ರ ಮಾಡ್ತಾರೆ ಅವರು. ಇಲ್ಲೇ ಎಲ್ಲೋ ಇರಬೇಕು ಇವರು ಅಂಥೇಳಿ. ಕಳೆದ 1 ವಾರದಿಂದ ನಕ್ಸಲರಿಗಾಗಿ ಈ ಒಂದು ಕಾರ್ಯಾಚರಣೆ ನಡೀತಾ ಇತ್ತು. ಇದೇ ಗ್ರಾಮದ ಸುತ್ತಮುತ್ತ ನಕ್ಸಲ್ ವಿಕ್ರಮ್ ಗೌಡ ಸಕ್ರಿಯನಾಗಿದ್ದ ಅನ್ನೋ ಮಾಹಿತಿ ಇತ್ತು. ವಿಕ್ರಮ್ ಗೌಡ ಚಲನವಲನದ ಮೇಲೆ ತೀವ್ರ ನಿಗಾ ಇಟ್ಟಿದ್ದರು ಪೊಲೀಸರು. ಇದೇ ವೇಳೆ ಇದ್ದಕ್ಕಿದ್ದಂತೆ ವಿಕ್ರಮ್ ಗೌಡ ಬಂದೇ ಬರ್ತಾನೆ ಇಂಥ ಕಡೆ ಅಂತ ಮಾಹಿತಿ ಬಂತು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ಮಾಡ್ತಾರೆ. ವಿಕ್ರಮ್ ಗೌಡ ವಿರುದ್ಧವಾಗಿ ಕಾರ್ಯಾಚರಣೆ ವೇಳೆಯಲ್ಲಿ ಫೈರಿಂಗನ್ನು ಮಾಡ್ತಾರೆ. ಇದೇ ವೇಳೆ ಪೊಲೀಸ್ ಎನ್ಕೌಂಟರ್ನಿಂದ ವಿಕ್ರಮ್ ಗೌಡ ಸಾವನ್ನಪ್ಪಿದ್ದಾನೆ. ಕಾಡಿನಲ್ಲಿ ಪರಾರಿಯಾಗಿರುವವರಿಗೆ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ವಿಕ್ರಮ್ ಗೌಡ ಯಾರು ಅಂದರೆ, ಹೆಬ್ರಿ ತಾಲೂಕಿನ ಕೂಡ್ಲನಾಡು ಗ್ರಾಮದ ವಿಕ್ರಮ್ ಗೌಡ. ಕರ್ನಾಟಕ ಮಾತ್ರವಲ್ಲದೆ ಕೇರಳ, ತಮಿಳುನಾಡಿನಲ್ಲಿಯೂ ಕೂಡ ಇವನು ಕಾಣಿಸ್ಕೊಂಡಿದ್ದ. 3 ಬಾರಿ ಕರ್ನಾಟಕ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ತಪ್ಪಿಸ್ಕೊಂಡಿದ್ದ ಇವನು. 2016ರಲ್ಲಿ ಕೇರಳದಲ್ಲಿ ನಕ್ಸಲ್ ನಿಗ್ರಹ ಪಡೆ ಮೇಲೇ ದಾಳಿಯಾಗಿರುತ್ತೆ. ನಿಲಂಬೂರು ಅರಣ್ಯದಲ್ಲಿ ಗುಂಡಿನ ಚಕಮಕಿ ನಡೆದಿತ್ತು. ಇಬ್ಬರು ಬಲಿಯಾಗಿದ್ದರೆ ವಿಕ್ರಮ್ ಗೌಡ ಇತರರು ಪರಾರಿಯಾಗಿಬಿಟ್ಟಿದ್ರು. 20 ವರ್ಷಗಳಿಂದ ಇವನು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಅಂತ. ನಕ್ಸಲರನ್ನು ಹೇಗಾದರೂ ಮಾಡಿ ಮುಖ್ಯವಾಹಿನಿಗೆ ತರಬೇಕು ಅಂಥೇಳಿ ಗೌರಿ ಲಂಕೇಶ್ ಕೂಡ ಒಂದು ಪ್ರಯತ್ನವನ್ನು ಮಾಡಿದರು. ಇದೇ ಕಾರಣಕ್ಕೆ ಗೌರಿ ಲಂಕೇಶ್ ಅವರನ್ನು ಈತ ಆಕ್ಷೇಪಿಸ್ತಾ ಇದ್ದ. ಗೌರಿ ಲಂಕೇಶ್ ಹತ್ಯೆ ಆದಾಗ ಈ ನಕ್ಸಲರ ಮೇಲೇ ಅನುಮಾನ ಕೂಡ ಇತ್ತು. 19 ವರ್ಷಗಳಾದ ಮೇಲೆ ಅತಿ ದೊಡ್ಡ ಕಾರ್ಯಾಚರಣೆ ಇದು. ನಕ್ಸಲ್ ನಾಯಕ ಸಾಕೇತ್ ರಾಜನ್ ಹತ್ಯೆ ಆದ ಮೇಲೆ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. ಫೆಬ್ರವರಿ 5, 2005ರಂದು ಸಾಕೇತ್ ರಾಜನ್ ಎನ್ಕೌಂಟರ್ ಆಗಿತ್ತು. ಕೊಪ್ಪ ತಾಲೂಕಿನ ಮೆಣಸಿನಹಳ್ಳಿಯಲ್ಲಿ ಸಾಕೇತ್ ಎನ್ಕೌಂಟರ್ ಆಗಿತ್ತು. ಎಎನ್ಎಫ್ ಗುಂಡಿಗೆ ಸಾಕೇತ್ ರಾಜನ್ ಬಲಿಯಾಗಿದ್ದ. ಕರ್ನಾಟಕದಲ್ಲಿ ನಕ್ಸಲ್ ಹುಟ್ಟೋಕೆ ಸಾಕೇತ್ ರಾಜನ್ನೇ ಕಾರಣ ಅಂತ ಕೂಡ ಒಂದು ಮಾಹಿತಿ ಇದೆ, ಮಾತಿದೆ. 2007ರಲ್ಲಿ ಮಾವಿನ ಹೊಲದಲ್ಲಿಯೂ ಕೂಡ ಎಎನ್ಎಫ್ ಕಾರ್ಯಾಚರಣೆ ನಡೆದಿತ್ತು. ಒಬ್ಬ ಡ್ರೆಡೆಡ್ ನಕ್ಸಲೈಟ್ ಕಳೆದ 20 ವರ್ಷಗಳಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು. ಪೊಲೀಸ್ನವರು ಅನೇಕ ಸಂದರ್ಭದಲ್ಲಿ ಸೈಟ್ ಮಾಡಿದ್ರು ಕೂಡ ಅವರನ್ನ ಕ್ಯಾಪ್ಚರ್ ಮಾಡೋದಾಗ್ಲಿ ಅಥವಾ ಎನ್ಕೌಂಟರ್ ಮಾಡೋದಾಗ್ಲಿ ಆಗ್ತಿರ್ಲಿಲ್ಲ. ಆದರೆ ನಿನ್ನೆ ದಿವಸ ನಾವು ಹಿಂದೆ ಕಳೆದ ವಾರ ರಾಜು ಮತ್ತು ಲತಾ ಅಂಥೇಳಿ ಅವರು ಇಬ್ಬರು ನಕ್ಸಲೈಟ್ಸು ಸೈಟ್ ಆಗಿದ್ರು ಅಂಥೇಳಿ ಅವರನ್ನು ಆ ಏರಿಯಾದಲ್ಲಿ ಕೋಂಬ್ ಮಾಡುವಾಗ ಮತ್ತು ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಇವರು ಅವರನ್ನು ಹುಡ್ಕೊಂಡು ಹೋಗಿದ್ದಾರೆ. ಆದರೆ ತಕ್ಷಣ ಪೊಲೀಸ್ನವ್ರು ಬಂದು ಕಂಡ ತಕ್ಷಣ ಅವ್ರ ಮೇಲೆ ಫೈರ್ ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಅದಕ್ಕಾಗಿ ಅವರು ಎನ್ಕೌಂಟರ್ ಮಾಡಬೇಕಾಯಿತು ಅಂತೇಳಿ ಎನ್ಕೌಂಟರ್ ಆಗಿದೆ. ಇನ್ನೂ 1-2-3 ಜನ ಅವ್ರ ಜೊತೆಯಲ್ಲಿದ್ದವರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತೇಳಿ. ಇನ್ನೂ ಡೀಟೇಲ್ಡ್ ರಿಪೋರ್ಟ್ಸು ಬರಬೇಕು, ಬಂದ ಮೇಲೆ ಹೇಳ್ತೀನಿ. ಇದು ಜಸ್ಟ್ ನನಗೆ ಬಂದಿರತಕ್ಕಂಥ ಇನ್ಫಾರ್ಮೇಷನ್.